ಸ್ನೇಹಿತರೆ, ನೀವು ತುಪ್ಪ ತಿಂದರೂ ಬಿರಿಯಾನಿ ತಿಂದರೂ ದಪ್ಪ ಆಗ್ತಿಲ್ಲ ಅಂದರೆ ನಿಮ್ಮ ದೇಹದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗ್ತಾ ಇದೆ. ಆ ತಪ್ಪು ಏನು, ಯಾವ ಆಹಾರಗಳನ್ನು ತಿನ್ನಬೇಕು ಎಂಬುದರ ಬಗ್ಗೆ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ಸೈನ್ಸ್ ಸಮೇತ ಪ್ರೂವ್ ಮಾಡ್ತೀನಿ. ಕೊನೆಯಲ್ಲಿ ಒಂದು ಬೋನಸ್ ಟಿಪ್ಸ್ ಇರುತ್ತದೆ, ಮಿಸ್ ಮಾಡದೆ ನೋಡಿ. ನಿಮ್ಮ ದೇಹಕ್ಕೆ ದಿನಕ್ಕೆ 2000 ಕ್ಯಾಲೋರಿ ಶಕ್ತಿ ಬೇಕು ಅಂದುಕೊಳ್ಳಿ. ನೀವು 2000 ಕ್ಯಾಲೋರಿ ಮಾತ್ರ ತಿಂದರೆ ತೂಕ ಅಷ್ಟೇ ಇರುತ್ತದೆ. ನಿಮ್ಮ ದೇಹದ ತೂಕ ಹೆಚ್ಚಾಗಬೇಕಾದರೆ 2000 ಕ್ಯಾಲೋರಿಗಿಂತ ಹೆಚ್ಚಾಗಿ ಅಂದರೆ 2500 ಕ್ಯಾಲೋರಿ ಸೇವಿಸಿದರೆ ಆಗ ನಿಮ್ಮ ದೇಹಕ್ಕೆ ಎಕ್ಸ್ಟ್ರಾ ಕ್ಯಾಲೋರಿ ಸಿಕ್ಕಾಗ ವೆರಿ ಸಿಂಪಲ್, ನಿಮ್ಮ ದೇಹದ ಮಾಂಸಖಂಡಗಳು ಚೆನ್ನಾಗಿ ಬೆಳೆದು ತೂಕ ಹೆಚ್ಚಾಗುತ್ತದೆ. ದೇಹ ದಪ್ಪವಾಗಲು ಮುಖ್ಯವಾಗಿ ಬೇಕಾಗಿರುವುದು ಏನು? ಕ್ಯಾಲೋರೀಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್. ಇವೆಲ್ಲವೂ ನಮ್ಮ ದೇಹ ದಪ್ಪವಾಗಲು ಸರಿಯಾದ ಪ್ರಮಾಣದಲ್ಲಿ ಬೇಕಾಗಿರುತ್ತವೆ. ಅವುಗಳೆಂದರೆ ಫಸ್ಟ್ ಒನ್, ಬನಾನಾ, ಬಾಳೆಹಣ್ಣು. ನಮ್ಮ ದೇಹವನ್ನು ದಪ್ಪ ಮಾಡಬೇಕಾದರೆ ನಾವು ಬಾಳೆಹಣ್ಣಿನ ಮೊರೆ ಹೋಗಲೇಬೇಕಾಗುತ್ತದೆ. ಬಾಳೆಹಣ್ಣನ್ನು 1 ಲೋಟ ಗಟ್ಟಿ ಹಾಲಿನೊಂದಿಗೆ ಮಿಕ್ಸ್ ಮಾಡಿ ಸೇವನೆ ಮಾಡುವುದರಿಂದ ದೇಹದ ತೂಕ ವೇಗವಾಗಿ ಹೆಚ್ಚುತ್ತದೆ. ಎರಡನೇದಾಗಿ ಮಿಲ್ಕ್, ಹಾಲು. ಹಾಲಿನೊಂದಿಗೆ ಬಾದಾಮಿ, ಸ್ವಲ್ಪ ಅಡಿಗೆ ಅರಿಶಿನವನ್ನು ಮಿಶ್ರಣ ಮಾಡಿ ಕುಡಿಯುವುದರಿಂದ ದೇಹದ ಮೂಳೆ ಮತ್ತು ಮಾಂಸಖಂಡಗಳು ಬಲಗೊಂಡು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹ ದಪ್ಪವಾಗಲು ಸಹಾಯ ಮಾಡುತ್ತದೆ. ಹಾಲನ್ನು ಸೇವಿಸುವ ಬೆಸ್ಟ್ ಟೈಮ್: ಮೊದಲನೇದಾಗಿ ರಾತ್ರಿ ಮಲಗುವ ಮುಂಚೆ, ಎರಡನೇದಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಉತ್ತಮ, ಮೂರನೇದಾಗಿ ಮೊಟ್ಟೆ, ಹೆಗ್. ಮೊಟ್ಟೆಯನ್ನು ವಿಜ್ಞಾನವು ಒಂದು ಸಸ್ಯಾಹಾರಿ ಆಹಾರವೆಂದು ತಿಳಿಸುತ್ತದೆ. ಯಾರೆಲ್ಲ ನಿಮ್ಮ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕೆಂದುಕೊಂಡಿದ್ದೀರಾ ಅವರೆಲ್ಲರೂ ಮೊಟ್ಟೆಯನ್ನು ಸೇವಿಸಲೇಬೇಕಾಗುತ್ತದೆ, ಏಕೆಂದರೆ ಮೊಟ್ಟೆಯಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಇರುತ್ತದೆ. ಆದ್ದರಿಂದ ಪ್ರತಿದಿನ ಕನಿಷ್ಠ ಪಕ್ಷ 2 ಮೊಟ್ಟೆಗಳನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ತಿಂಡಿ ಮತ್ತು ಊಟದ ಜೊತೆ ಅಥವಾ ವರ್ಕೌಟ್ ಮಾಡಿದ ನಂತರ ಸೇವನೆ ಮಾಡುವುದು ಉತ್ತಮ. ನಾಲ್ಕನೇದಾಗಿ ಕಡಲೆಕಾಯಿ ಅಥವಾ ಶೇಂಗಾ. ಬಡವರ ಬಾದಾಮಿ ಎಂದೇ ಹೆಸರುವಾಸಿಯಾಗಿರುವಂತಹ ಕಡಲೆಕಾಯಿಯಲ್ಲಿ ಹೆಚ್ಚು ಹೆಲ್ತಿ ಫ್ಯಾಟ್ಸ್ ಮತ್ತು ಕ್ಯಾಲೋರೀಸ್ ಇರುತ್ತದೆ. ಇದನ್ನು ನೀರಿನಲ್ಲಿ ನೆನೆಸಿ ಪ್ರತಿನಿತ್ಯ ವರ್ಕೌಟ್ ಆದ ನಂತರ ಸೇವನೆ ಮಾಡುವುದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ. ಕಡಲೆಕಾಯಿಯನ್ನು ಸೇವನೆ ಮಾಡುವುದು ಹೇಗೆ? ಕಡಲೆಕಾಯಿಯನ್ನು ನೆನೆಸಿ ಅಥವಾ ಅದನ್ನು ಚೆನ್ನಾಗಿ ಹುರಿದು ಫ್ರೂಟ್ಸ್ ಜೊತೆ, ಬ್ರೆಡ್ ಅಥವಾ ಬಾಳೆಹಣ್ಣಿನ ಜೊತೆ ಸೇವಿಸುವುದು ಉತ್ತಮ ಆಯ್ಕೆ. ಇದಕ್ಕೆ ಸ್ವಲ್ಪ ಕಪ್ಪು ಬೆಲ್ಲ ಸೇವಿಸಿದರೆ ನಿಮ್ಮ ತೂಕ ಇನ್ನೂ ಕೂಡ ಡಬಲ್ ಆಗುತ್ತದೆ. ಐದನೇದಾಗಿ ಅನ್ನ ಮತ್ತು ತುಪ್ಪ. ಅನ್ನದಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ತುಪ್ಪದಲ್ಲಿ ಇರುವಂತಹ ಹೆಲ್ತಿ ಫ್ಯಾಟ್ಸ್ ನಮ್ಮ ದೇಹವನ್ನು ದಪ್ಪ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಹಸುವಿನ ಹಾಲಿನಿಂದ ತಯಾರಿಸಿದ ತುಪ್ಪವನ್ನು ಬೆಳಗ್ಗೆ ಅನ್ನದೊಂದಿಗೆ ಸೇವಿಸುವುದು ದೇಹ ದಪ್ಪವಾಗಲು ಸಹಾಯ ಮಾಡುತ್ತದೆ. ಆರನೇದಾಗಿ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು. ಚಿಕನ್ ಮತ್ತು ಮಾಂಸ ಸೇವನೆಯಿಂದ ನಿಮ್ಮ ಮಾಂಸಖಂಡಗಳು ಶಕ್ತಿಯುತವಾಗಿ ಬಲಪಡಿಸಿ ದಪ್ಪ ಮಾಡಲು ಸಹಾಯ ಮಾಡುತ್ತವೆ. ಆದ್ದರಿಂದ ಪ್ರತಿನಿತ್ಯ ಪ್ರತಿಯೊಬ್ಬರೂ ಸಹ 40 - 60 ಗ್ರಾಂನಷ್ಟು ಚಿಕನ್ ಸೇವನೆ ಮಾಡುವುದರಿಂದ ಬೇಗನೆ ದಪ್ಪವಾಗಲು ಸಹಾಯ ಮಾಡುತ್ತವೆ. ರೆಡ್ ಮೀಟ್ ಸೇವನೆ ಮಾಡುವವರು ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವುದು ಉತ್ತಮ. ಏಳನೇದಾಗಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್, ಒಣ ಹಣ್ಣುಗಳು ಮತ್ತು ಬೀಜಗಳು. ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳಾದ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ವಾಲ್ನಟ್ಸ್ಗಳಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆರೋಗ್ಯಕರ ಕೊಬ್ಬು ಅಧಿಕವಾಗಿರುತ್ತದೆ. ಇವುಗಳನ್ನು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ತಿನ್ನುವುದರಿಂದ ಅದರಲ್ಲಿ ಇರುವಂತಹ 100ಕ್ಕೆ 100ರಷ್ಟು ಸತ್ವ ನಮ್ಮ ದೇಹಕ್ಕೆ ಸೇರಿದಾಗ ನಮ್ಮ ದೇಹದ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ. ಕೊನೆಯದಾಗಿ ಒಂದು ಬೋನಸ್ ಟಿಪ್ಸ್: ದಪ್ಪವಾಗುವ ಭರದಲ್ಲಿ ಮಾಡಬಾರದ ತಪ್ಪುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಅವುಗಳನ್ನು ನಾವು ನೋಡುವುದಾದರೆ, ನಂಬರ್ 1, ಊಟಕ್ಕೆ ಮುಂಚಿತವಾಗಿ ನೀರನ್ನು ಹೆಚ್ಚಾಗಿ ಕುಡಿಯಬಾರದು. ನೀವು ಊಟ ಮಾಡುವ 30 ನಿಮಿಷಗಳ ಮುಂಚೆ ಹೆಚ್ಚಾಗಿ ನೀರು ಕುಡಿಯಬೇಡಿ. ಇದರಿಂದ ಹೊಟ್ಟೆ ತುಂಬಿದಂತಾಗಿ ಹೆಚ್ಚು ಊಟ ಮಾಡಲು ಸಾಧ್ಯವಾಗುವುದಿಲ್ಲ. ನಂಬರ್ 2, ಜಂಕ್ ಫುಡ್ಸ್ಗಳನ್ನು ಹೆಚ್ಚಾಗಿ ತಿನ್ನುವುದು. ನೀವು ಬಜ್ಜಿ, ಬೋಂಡಾ, ಬ್ರೆಡ್, ರಸ್ಕ್, ಬೇಕರಿ ಐಟಮ್ಸ್ ತಿಂದರೆ ತೂಕ ಹೆಚ್ಚಾಗಬಹುದು, ಆದರೆ ಲಿವರ್ ಹಾಳಾಗುತ್ತದೆ ಮತ್ತು ಕೆಟ್ಟ ಬಜ್ಜು ಬರುತ್ತದೆ. ನಿಮಗೆ ಬೇಕಾಗಿರುವುದು ಹೆಲ್ತಿ ಫ್ಯಾಟ್ಸ್ ಗೇನ್, ನೆನಪಿರಲಿ. ಮೂರನೇದಾಗಿ ಕಡಿಮೆ ನಿದ್ರೆ ಮಾಡುವುದು. ನೀವು ರಾತ್ರಿ ವೇಳೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡದಿದ್ದರೆ ನಿಮ್ಮ ತೂಕ ಹೆಚ್ಚಾಗುವುದಿಲ್ಲ. ಆದ್ದರಿಂದ ನೀವು ಕಣ್ತುಂಬ ಚೆನ್ನಾಗಿ ನಿದ್ದೆ ಮಾಡಿದರೆ ಮಾತ್ರ
ನಿಮ್ಮ ವೆಯ್ಟ್ ಗೈನ್ ಆಗಲು ಸಾಧ್ಯವಾಗುತ್ತದೆ. ಸರಿ ಬಿಡು. ನಾಲ್ಕನೇದಾಗಿ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ತೊಡಗದೇ ಇರುವಂತದ್ದು. ನೋಡ್ರಿ, ಪ್ರತಿನಿತ್ಯ ನಮ್ಮ ದೇಹದಲ್ಲಿ ತುಂಬಾ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕು, ಪ್ರತಿನಿತ್ಯ ಕನಿಷ್ಠ ಆದ್ರೂ ಕೂಡ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಾವು ಈ ರೀತಿ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ. ಸರಿಗುಳಿ. ಸ್ನೇಹಿತರೆ, ಇಂದಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.